ಧನ್ಯವಾದ ಕುಮಾರಿ. ಈಗ ಸ್ವಾಗತ ಪ್ರಸ್ತಾವನೆ. ಮಹಿಳಾ ಯಕ್ಷಸರಣಿಯ ಮುಖ್ಯ ಸಂಯೋಜಕರಾದ ಶ್ರೀ ಜನಾರ್ದನ ಹಂದೆ ಅವರು ಎಲ್ಲರನ್ನು ಸ್ವಾಗತಿಸುತ್ತಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವಂದನೆ ಮಾಡುವ ಸಿರಿ ಶುಭಯೋಗ ಜೀವನ ಚಕ್ರದ ಭಾಗ ವರಕ್ಷೇಮ ಕುಶಲ ಭಾಗ ಉದ್ವೇಗರಹಿತ ರಸರಾಗ ಶುಭವಾಗಲಿ ಜಯವಾಗಲಿ ಶುಭವಾಗಲಿ ಜಯವಾಗಲಿ. ಅನುಪಮ ಯೋಗ ಯೋಗ ವೀಗ ಈ ಯುಗದ ಜಗದ ಸಂಯೋಗ ಈ ಯುಗದ ಜಗದ ಸಂಯೋಗ ಕನ್ನಡ ಭುವನೇಶ್ವರಿಯು ಕರೆದಾಗ ಅಜ್ಞಾನವು ಸರಿದಾಗ ಸುಜ್ಞಾನದ ಕಣ್ತೆರೆದಾಗ ಕರುಸುತ್ತದ ತೆರೆ ತೊರೆದಾಗ ಶುಭವಾಗಲಿ ಜಯವಾಗಲಿ ಶುಭವಾಗಲಿ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಪ್ರಪಂಚದಲ್ಲಿ ಜೂನ್ 21 ವಿಶ್ವ ಯೋಗ ದಿನ ಆಚರಣೆ ಮಾಡಬೇಕು, ಸತತವಾಗಿ ಮಾಡಬೇಕು ಅಂತ ಇನ್ನೊಂದು ಸಾಗುವ ಮೊದಲೇ ಡಾಕ್ಟರ್ ಪಿ ಸದಾನಂದಮಯ್ಯ ಅವರು ನಮ್ಮ ಯೋಗ ಗುರುಗಳಿಗೆ ರಾಘವೇಂದ್ರ ಶೆಣೆಯವರಿಗೆ ಒಂದು ಗುರುವಂದನೆ ಮಾಡಬೇಕು ಅಂತ ಹೇಳಿದರು. ನಾವು ಅದನ್ನು ಸ್ವಲ್ಪ ಚಂದದಲ್ಲಿ ಆಯೋಜನೆ ಮಾಡುವುದು. ಗುರುವಂದನೆಯನ್ನು ಮಾಡುವಾಗ ಶ್ರದ್ಧಾ ಭಕ್ತಿಯು ಬೇಕಾಗ್ತದೆ. ಕೆಲವು ಶಿಷ್ಯರು ಅದರಲ್ಲಿ ಪಾಲ್ಗೊಂಡು ಸಂತಸವನ್ನು ಪಡ್ತಾರೆ. ಹಾಗಾಗಿ ಯಕ್ಷಗಾನವನ್ನು ಇಷ್ಟಪಟ್ಟಂತ ನಮ್ಮ ರಾಘವೇಂದ್ರ ಶೆಣೆಯವರು ಯೋಗ ಗುರುಗಳು. ಅವರು ಮಕ್ಕಳ ಮೇಳದ ಆಟವನ್ನು ಮಾಡಿಸಿದವರು. ನಮ್ಮ ಮೈಯ ಸಂಸ್ಥೆಯೊಟ್ಟಿಗೆ ಸೇರಿಕೊಂಡು ಎಷ್ಟೋ ಜನರಿಗೆ ಆಸಕ್ತರಿಗೆ ಯೋಗವನ್ನು ಧ್ಯಾನವನ್ನು ಹೇಳಿಕೊಡುವಂತ ಯೋಗ ಗುರುಗಳು. ಅವರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕಿಂತ ಒಂದು ಸಂಗೀತದಲ್ಲಿ ಹೇಳ್ತೇನೆ. ಜಗದಗಲ ವೀಣೆಯನು ಮೀಟುವ ವೈಣಿಕನೇ ಸದಾ ಆನಂದನೇ ನಿರಾಮಯನೆ ವಂದನೆ. ಜಗದಗಲ ವೀಣೆಯನು ಮೀಟುವ ವೈಣಿಕನೇ ಭಗವದನು ಭಾವನೆ ಸ್ವಾಗುವ ಕಾಮನೆ ನೆನೆಯುವನು ತಿನ್ನನೆ ನಮಿಸುವೆನು ನಾನೇ. ಜಗದಗಲ ವೀಣೆಯನು ಮೀಟುವ ವೈಣಿಕನೇ ರಾಘವೇಂದ್ರನು ನೀನೇ ಪರಮ ಗುರು ತಾನೇ. ರಾಘವೇಂದ್ರನು ನೀನೇ ಪರಮ ಗುರು ತಾನೇ. ಜಗದಗಲ ವೀಣೆಯನು ಮೀಟುವ ವೈಣಿಕನೇ. ಈ ಗುರು ಎನ್ನುವ ವಿಷಯವು ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಓಂ ಗುರುವೇ ನಮಃ, ಸುದರ್ಶನಾಯ ನಮಃ, ಆನಂದಾಯ ನಮಃ, ಯಜ್ಞಾಯ ನಮಃ ಅಂತೆಲ್ಲ ಬರ್ತದೆ. ಎಲ್ಲರಿಗೂ ಕೂಡ ಶ್ರೀಮನ್ ನಾರಾಯಣ ಸುರಗುರು ಅಂತ ಹೇಳ್ತಾರೆ. ನಾರಾಯಣನಿಗೆ ಯಾರು ಗುರು? ತಾಯಿ ಗುರುವೇ. ಅದು ಹೇಗೆ ಅಂತ ಹೇಳಿದ್ರೆ, ಆದಿಮಾಯಿ ಅವರನ್ನು ಸೃಷ್ಟಿಸಿದಾಗ ಕ್ಷೀರಸಾಗರದಲ್ಲಿ ಒಂದಾರೆ ಆರಾಧನೆಯ ಮೇಲೆ ಮಲಗಿದ ಶಿಶು ಶ್ರೀಮನ್ನಾರಾಯಣ ಆದಿದೇವ ಆದಿಮೂಲ. ಅವನು ಏನ್ ಮಾಡ್ತಿದ್ದ? ನಿದ್ರೆಯಲ್ಲಿದ್ದ. ಅದು ಎಂತಹ ನಿದ್ರೆ ಅಂತ ಹೇಳಿದ್ರೆ ಯೋಗ ನಿದ್ರೆ. ಅದಕ್ಕೆ ಲೆಕ್ಸಿ ನಿದ್ರೆಯಲ್ಲಿಯೂ ಯೋಗ ನಡೀತದೆ ಅಂತ ಆಯ್ತು, ಕ್ರಿಯಾಶೀಲವಾದ ವ್ಯಕ್ತಿಯಲ್ಲಿಯೂ ಯೋಗ ನಡೀತಿದೆ ಅಂತ ಆಯ್ತು, ಮೌನವಾಗಿಯೂ ಯೋಗ ನಡೀತಿದೆ ಅಂತ ಆಯ್ತು, ಕೆಲಸ ಕಾರ್ಯ ಮಾಡುವಾಗಲೂ ಯೋಗ ನಡೀತಿದೆ ಅಂತ ಆಯ್ತು, ಅಥವಾ ಇಂತಹ ಸಜ್ಜನರ ಸಂಘದಲ್ಲಿ ಕೂಡ ಯೋಗವನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಆ ಮೂಲದಲ್ಲಿ ನಮಗೆ ಹೇಳಿಕೊಟ್ಟದ್ದು ತಾಯಿಯ ಉಪದೇಶದಿಂದ. ಹಾಗಾಗಿ ಕಾಣದ ದೇವರು ಊರಿಗೆ ನೋಡು, ಕಾಣುವರಾರು, ಕಾಣುವ ತಾಯಿ ಪರಮಗುರು ಅಂತ ಹೇಳಿದ್ದಾರೆ. ಶ್ರೀ ಗುರುವಿಗೆ ಶರಣು,
ಶಿವಯೋಗಿಗಳಿಗೆ ಶರಣು, ತಾನು ತನ್ನದು ತನ್ನವರೆನ್ನುವ ಜ್ಞಾನನಿಧಿಗೆ ಶರಣು ಅಂತ ಹೇಳ್ತಾರೆ. ನಾವೆಲ್ಲರೂ ಮಾಡ್ತಾ ಇರೋದ್ರಿಂದ ನಿದ್ರೆ ಮಾಡಲಿಕ್ಕೆ ಸಮಯ ಇಲ್ಲ, ನಿದ್ರೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಶ್ರೀಹರಿಯದು ಯೋಗ ನಿದ್ರೆ, ನಮ್ಮದು ನಿದ್ರಾ ಯೋಗ ಆಗಿ ಹೋಗಿದೆ. ಹಾಗಾಗಿ ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಕೊಡ್ಬೇಕು. ಮನಸ್ಸಂಕಲ್ಪ ಸ್ಥಿರವಾಗಿದ್ದರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗ್ತದೆ. ನಿರಾಮಯ ಅನ್ನೋ ವಿಷಯವನ್ನು ಹೇಳಿದರೆ ಅವರ ಯೋಗ ಕುಟೀರಕ್ಕೆ ಹೆಸರೇ ನಿರಾಮಯ ಅಂತ. ನಿರಾಮಯ ಅಂತ ಹೇಳಿ ಬೇನೆ ಇಲ್ಲದವನು ಅಂತ ಹೇಳ್ತಾರೆ. ಬೇನೆ ಇಲ್ಲದವನು ಒಬ್ಬನೇ, ದೇವರೊಬ್ಬನೇ ಗುರು. ನಮ್ಮ ಬೇನೆಗಳು ಏನಾದ್ರು ಇದ್ದರೆ ಅದು ನಿವಾರಣೆ ಮಾಡುವುದು ಸಹ ಗುರುವೇ. ಇಲ್ಲಿ ನಮ್ಮ ಯೋಗ ಗುರುಗಳು ಯೋಗವನ್ನು ಹೇಳಿಕೊಡುವುದು, ಆಸನಗಳನ್ನು ಹೇಳಿಕೊಟ್ಟು ಮೈಕೈ ನೋವು, ಬೆನ್ನು ನೋವು, ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು ಎಂಥ ಬೇನೆಗಳಿದ್ದರೂ ಅದನ್ನು ಪರಿಹರಿಸುವಂತ ಯೋಗ ಗುರುವರು. ಅವರು ಬೇನೆ ಇಲ್ಲದವರು ನಿರಾಮಯ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಅಯೋಮಯದಲ್ಲಿದ್ದೇವೆ. ನಾವು ಏನು ಮಾಡಬೇಕಂತ ತೋಚುವುದಿಲ್ಲ. ಮನಸ್ಸು ನಿರ್ವಾತ ಪ್ರದೇಶಕ್ಕೆ ಹೋಗ್ತದೆ, ಶೂನ್ಯವಾಗ್ತದೆ, ಕಕ್ಕಾಬಿಕ್ಕಿ ಆಗ್ತದೆ. ನಾವೆಲ್ಲರೂ ಅಯೋಮಯರಾಗಿದ್ದೇವೆ. ಆದರೆ ಇಂಥವರ ಸತ್ಸಂಗದಿಂದ ನಿಮಗೆ ಎಲ್ಲರಿಗೂ ಅಂತಃಶಕ್ತಿ ತುಂಬುತ್ತದೆ ಅನ್ನುವ ಕಾರಣಕ್ಕಾಗಿ ಮುಂದಿನವರು ಕೂಡ ಇಂತಹ ಒಳ್ಳೆಯ ಕೆಲಸ ಮಾಡಲಿ ಅಂತ ನಮ್ಮ ಡಾಕ್ಟರ್ ಪಿ ಸದಾನಂದಮಯ್ಯವರು ಇಚ್ಛಿಸಿದ ಹಾಗೆ ನಾವು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೆವು. ಶ್ರೀ ರಾಘವೇಂದ್ರ ಶೆಣೆಯವರು ತೀರ್ಥಹಳ್ಳಿ ಮೂಲ ಅಂತ ಹೇಳಿದರು. ಅಲ್ಲಿಂದ ಇಲ್ಲಿಗೆ ಬಂದದ್ದು ಎಷ್ಟೋ ಜನರಿಗೆ ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಅವರ ಶಿಷ್ಯರು ಅನೇಕರು ಕೆಲವರಿದ್ದಾರೆ. ಅವರಿಂದ ಯೋಗವನ್ನು ಪಡೆದವರು ಅವರು ಗುರುಗಳಾಗಿದ್ದಾರೆ. ಹಾಗಾಗಿ ಅಂತಹ ಒಂದು ವ್ಯಕ್ತಿತ್ವವುಳ್ಳ ಪುಣ್ಯಾತ್ಮರಿಗೆ ನಾವು ನೀವೆಲ್ಲರೂ ಸೇರಿ ಇವತ್ತು ಗೌರವ ಮಾಡುವಂತೆ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಸದಾನಂದಮಯ್ಯ ಸುನಂದಾಮಯ್ಯ ದಂಪತಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇವೆ. ಇನ್ನು ಯಕ್ಷಗಾನ, ಆಟ, ಕ್ರಿಕೆಟ್, ಸಾಹಿತ್ಯ, ಕಲೆ, ಸಂಸ್ಕೃತಿ ಯಾವುದಿದೆ ಯಾವುದಿಲ್ಲ ಅದೆಲ್ಲವನ್ನು ಮೈಗೂಡಿಸಿಕೊಂಡವರು ಡಾಕ್ಟರ್ ಪಿ ಸದಾನಂದಮಯ್ಯವರು. ಹಲವಾರು ಡಾಕ್ಟರೇಟ್ ಪಡೆಯುವುದನ್ನು ತಾನಾಗಿ ಒಂದನ್ನು ಸ್ವೀಕರಿಸಿದಂತಹ ಮಹಾನ್ ವ್ಯಕ್ತಿತ್ವವುಳ್ಳ ದೇಶ ವಿದೇಶಗಳಲ್ಲಿ ಸ್ಥಿರಪಡಿಸಿರಾದರು. ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅವರು ಊಟೋಪಚಾರ ಇರಲಿ, ಆತ್ಮೀಯತೆ ಇರಲಿ ಎಲ್ಲದನ್ನು ನೀವು ಮೈನಾಸ್ ಮೆಗಾ ಯಕ್ಷಗಾನಗಳಲ್ಲಿ ಇದುವರೆಗೂ ನೋಡಿದವರಿಗೆ ನಮ್ಮವರೇ ಆದರೂ ಕೂಡ ಮನೆಯವರಿಗೂ ಸಹ ಊಟಕ್ಕಿಂತ ಉಪಚಾರ ಮುಖ್ಯ ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ, ಈ ವೇದಿಕೆಗೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಯೊಬ್ಬ ಪ್ರಭಾವಿ ಪುರುಷನ ಹಿಂದೆ ಸ್ತ್ರೀಯರ ಒಂದು ಸತ್ವ ಇರ್ತದೆ, ಸ್ತ್ರೀ ಶಕ್ತಿ ಅನ್ನೋದು ಇರ್ತದೆ. ಆದರೆ ನಾನು ಈಗಾಗಲೇ ಹೇಳ್ತೀನಿ ಎಲ್ಲರಿಗೂ ಗುರು ತಾಯಿ ಅಂತ. ಯಾಕಂತ ಹೇಳಿದ್ರೆ ತಾಯಿಯಲ್ಲಿ ಒಂದು ಆಕರ್ಷಣ ಶಕ್ತಿ ಇರ್ತದೆ. ಅದು ಗುರುತರವಾದದ್ದು, ಬಹಳ ದೊಡ್ಡದದ್ದು. ಗ್ರಹಗಳಲ್ಲಿ ಗುರು, ನಮ್ಮ ವಿದ್ಯಾಭ್ಯಾಸ ಹೇಳಿಕೊಡುವಲ್ಲಿ ತಾಯಿಯಲ್ಲಿ ಗುರು. ತಾಯಿಯಲ್ಲಿ ಒಂದು ಆಕರ್ಷಣೆ ಯಾಕೆ? ಭೂಮಿಯನ್ನು ನಾವು ತಾಯಿ ಅಂತ ಕರಿತೇವೆ, ಗುರುತ್ವಾಕರ್ಷಣೆ ಇರುವುದನ್ನು. ಆ ಆಕರ್ಷಣೆ ಮಹಾ ಗುರುತರವಾದದ್ದು. ತಾಯಿಯ ಗುರುತ್ವಾಕರ್ಷಣೆ ಇಲ್ಲದಿದ್ದರೆ ಮಕ್ಕಳು ಎಲ್ಲೆಲ್ಲೆಲ್ಲೋ ಹೋಗಿಬಿಡ್ತಾರೆ. ನಾವು ಸಹ ಹುಟ್ಟುತ್ತಿದ್ದೇವೆ ಇಲ್ಲೋ ಅಥವಾ ಎಲ್ಲಿರುತ್ತೇವೆ ಗೊತ್ತಿಲ್ಲ. ಅಂತ ಒಂದು ಅತ್ಯುತ್ತಮವಾದ ಗುಣನಡತೆಯನ್ನು ಹೊಂದಿದ ಸುನಂದಾಮಯ್ಯರು ಅವರು ಕೂಡ ಸಂಸ್ಥೆಯ MD ಆಗಿದ್ದಾರೆ. ಇಲ್ಲಿ ಹೇಳಿಕೊಳ್ಳೋದಿಲ್ಲ ಅವರ ಸುಪುತ್ರ ಸುದರ್ಶನಮಯ್ಯರು ಕೂಡ ಈ ನಮ್ಮ ಸಂಸ್ಥೆಯಲ್ಲಿ, ಮೈನಾಸ್ ಸಂಸ್ಥೆಯಲ್ಲಿ ಅತ್ಯುತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮಂತೆಯೇ ಯೋಗ ಗುರುಗಳಿಂದ ಯೋಗಾಭ್ಯಾಸವನ್ನು ಪಡೆದು ಆರೋಗ್ಯವನ್ನು ವೃದ್ಧಿ ಮಾಡಿಕೊಂಡವರಾಗಿದ್ದಾರೆ. ಸುನಂದಾಮಯ್ಯರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಇನ್ನು ಈ ಯಕ್ಷಗಾನವನ್ನು ಯಾವುದೇ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡುವಾಗ ಸದಾನಂದಮಯ್ಯರ ಹತ್ರ ಹೇಳಿದ ನಂತರ ಸಂಘಟನೆ ಬಗ್ಗೆ ಯಕ್ಷಗಾನ ಕಲಾವಿದರನ್ನು ಕೇಳಿಕೊಡ್ತೇವೆ. ಸುಧೀಂದ್ರ ಅವರಿಗೆ ಆ ಚಾರ್ಜ್ ಅನ್ನು ನಾವು ಕೊಟ್ಟಿರ್ತೇವೆ. ಯಾಕಂತ ಹೇಳಿದ್ರೆ ದೂರವಾಣಿ ಮೂಲಕ ಸಂಪರ್ಕಿಸಿ ಅವರವರಿಗೆ ಬೇಕಾದಾಗಿ ಆಯೋಜಿಸಿ ಯಾರಿಗೂ ತೊಂದರೆಯಾಗಬಾರದು ದೃಷ್ಟಿಯಿಂದ ಅತೀವ ದೂರದೃಷ್ಟಿಯಿಂದ ಕೆಲಸವನ್ನು ಮಾಡಿ ಸಂಘಟಿಸಿ ಅದನ್ನು ಉತ್ಸಾಹದಿಂದ ಮಾಡುವ ಒಂದು ತರುಣರು. ಅವರು ಇಂಗ್ಲಿಷ್ನಲ್ಲಿ ITBT ಅಂತ ಹೇಳುವ ಹಾಗೆ ಉದ್ಯೋಗದಲ್ಲಿದ್ದವರು. ಅವರ ತಂದೆ ತಾಯಿ, ಅಜ್ಜ ಅಜ್ಜಿ, ತಂದೆ ಮನೆತನ ಎಲ್ಲವೂ ಅವರಿಗೆ ಯಕ್ಷಗಾನ ಇಂತಹ ಲಲಿತ ಕಲೆಗಳಲ್ಲಿ
ತೊಡಗಿಕೊಳ್ಳಿಕ್ಕೆ ಪ್ರೋತ್ಸಾಹದಾಯಕರಾಗಿದ್ದಾರೆ ಅಂತ ಅವರೇ ಆಗಾಗ ಹೇಳ್ತಾರೆ. ಇವರು ಇವತ್ತು ಗುರುಗಳ ಬಗ್ಗೆ ಶುಭ ನುಡಿಯುತ್ತಾರೆ. ಅವರು ಸಹ ಮೆಡಿಟೇಷನ್, ಧ್ಯಾನ, ಪೂಜೆ, ಪುನಸ್ಕಾರ, ಯಕ್ಷಗಾನ, ಇಂಗ್ಲಿಷು, ದೇಶ ವಿದೇಶ ಎಲ್ಲದರಲ್ಲಿ ಸುತ್ತಿಕೊಂಡಿದ್ದಾರೆ. ಇವತ್ತೆಲ್ಲರೂ ಒಟ್ಟಿಗೆ ಕೂಡಿದ್ದು ನಮ್ಮದು ಒಂದು ಯೋಗ ಅಂತ ನಾನು ತಿಳಿದುಕೊಳ್ತೇನೆ. ಹಿಂದಿನ ಈ 3 ಪ್ರಸಂಗಗಳಲ್ಲಿ ಕೂಡ ಅತ್ಯುತ್ಸಾಹದಿಂದ ಬಂದು ಒಂದು ಮೈಯಾಸ್ ಮಿನಿ ಯಕ್ಷಗಾನ ಇರ್ಬೋದು, ಮೈಯಾಸ್ ಮೆಗಾ ಯಕ್ಷಗಾನ ಇರ್ಬೋದು, ಹೇಳಿದ ತಕ್ಷಣ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಅಂತ ಒಂದು ಕಲಾವಿದರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಇಂದು ನಾವು ಹೆಚ್ಚಿಗೆ ಪ್ರಚಾರವನ್ನು ಮಾಡಲಿಲ್ಲ, ಕಾರಣ ಯಾವತ್ತು ಆಗುವ ಕಾರ್ಯಕ್ರಮದ ಸ್ಥಳವನ್ನು ನಾವು ಬದಲಾವಣೆ ಮಾಡಿದ್ದೇವೆ. ಯಾಕಂದ್ರೆ ರಾಜಾಜ್ಞೆ ದೊಡ್ಡದು. BBMP ಇಲೆಕ್ಷನ್ ಇರುವಾಗ ನಮ್ಮ ಆಟ ಒಂದು ಬದಿಯಲ್ಲಿ ಇಟ್ಕೊಂಡೇ ನಾವು ಮಾಡಬೇಕು. ಅವರ ಆದೇಶದಂತೆ ಸದಾನಂದ ಮೇಯರು ನ್ಯಾಷನಲ್ ಕಾಲೇಜ್ ಸಂಪೂರ್ಣವಾಗಿ ಈ ಮತದಾನ ಪ್ರಕ್ರಿಯೆಗೆ ಕೊಟ್ಟ ಕಾರಣ ನಾವು ಇದೇ ದಿವಸ ಇದೇ ಮುಹೂರ್ತದಲ್ಲಿ ಈ ಯೋಗ ಗುರುಗಳ ಸನ್ಮಾನ ಆಗಬೇಕು ಅಂತ ಸಂಕಲ್ಪ ಮಾಡಿ ಮನಸ್ಥಿತಿಯ ಮಾರ್ಗದ ದೃಷ್ಟಿಯಿಂದ ಇವತ್ತು ಸಂಘಟನೆ ಮಾಡಿಬಿಟ್ಟಿದ್ದೇವೆ. ಮತ್ತು ಇವತ್ತು ಕೂಡಿ ಬಂದಿದೆ. ಹಾಗಾಗಿ ಅತ್ಯುತ್ತಮವಾದ ಪ್ರೇಕ್ಷಕರು ನೀವೆಲ್ಲ ಇದುವರೆಗೂ ನಮ್ಮ ಯಕ್ಷಗಾನಗಳನ್ನು ಅತಿಯಾಗಿ ನೋಡಿ, ವೀಕ್ಷಿಸಿ, ಅವಲೋಕಿಸಿ, ವಿಮರ್ಶೆಯನ್ನು ಮಾಡಿಕೊಂಡಿದ್ದೀರಿ. ನಿಮಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮದವರು ಮತ್ತೆ ಆಗಾಗ ನನಗೆ ಬಾಯಿಂದ ಹೇಳುವವರು, ಫೇಸ್ಬುಕ್ಕಿನವರು, ವಾಟ್ಸಪ್ಪಿನವರು, SMS-ನವರು ಎಲ್ಲರೂ ಸಹಕಾರ ಮಾಡ್ತಾ ಇರ್ತಾರೆ. ಜನ ಬರಲಿ ಬಾರದೇ ಇರಲಿ, ಈ ಕಾರ್ಯಕ್ರಮ ಆಗುವುದು ಎಲ್ಲಿಂದೆಲ್ಲಿಗೆ ಹೋಗ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಗಿಡದಿಂದುಲುರುವ ಎಲೆಗಳಿಗೂ ಮುದ, ಗಿಡದಿಂದುಲುರುವ ಎಲೆಗಳಿಗೂ ಮುದ, ಚಿಗುರುವಾಗಲು ಒಂದೇ ಹದ. ಏನಡಗಿಯುವುದೋ ಈ ಧರಿತ್ರಿಯಲಿ, ಏನಡಗಿಯುವುದೋ ಈ ಧರಿತ್ರಿಯಲಿ, ಎಲ್ಲಿ ಕುಳಿತಿಹನು ಕಲಾವಿದ, ಎಲ್ಲಿ ಕುಳಿತಿಹನು ಕಲಾವಿದ. ಹೊರಡುವುದು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಶುಭ